ದೇವ್ರ ಸೃಷ್ಟಿ ಅದ್ಭುತ. ಎಷ್ಟು ಸುಂದರವಾಗಿದೆ ಈ ಮೀನು. ನೋಡ್ತಾ ಇದ್ರೆ ಮನ್ಸಿಗೆ ತೃಪ್ತಿ ಆಗುತ್ತೆ. ಪ್ರತಿದಿನ ನಾನು ಈ ಮೀನನ್ನ ಮಾತಾಡಿಸ್ತೀನಿ. ನನ್ನ ಭಾವನೆಗಳನ್ನೆಲ್ಲ ಇದ್ರ ಜೊತೆ ಹಂಚ್ಕೋತೀನಿ ಆಂಟಿ. ಇದ್ರ ಮೌನದಿಂದ ನಾ ಸ್ಫೂರ್ತಿ ತಂದ್ಕೋತೀನಿ, ನೆಮ್ಮದಿಯಾಗಿರ್ತೀನಿ. ಇದು ನನ್ನ ಪ್ರಾಣ. ವೆರಿ ಗುಡ್. ಹೆಸರೇನಾದ್ರೂ ಇಟ್ಟಿದ್ಯಾ? ಅಖಿಲಾಂಡೇಶ್ವರಿ. ಆಹಾ, ಏನ್ ಡೌ ಕಚ್ಚುತ್ತಾ ಇದ್ದಾಳೆ. ನಾಯಿ ಸಾಕಿ ನನ್ನ ಹೆಸರಿಟ್ಬಿಟ್ರೆ ಕಷ್ಟ. ಬನ್ನಿ ಆಂಟಿ. ನಮ್ಮನೇಲಿ ದೊಡ್ಡ ಹೋಮ್ ಥಿಯೇಟರ್ ಇದೆ, ನಿಮ್ಮನೇಲಿ ಇಲ್ವಾ? ನಮ್ಮನೇಲೂ ಇದೆ, ಬನ್ನಿ ತೋರಿಸ್ತೀನಿ. ಹಾ, ನಡೀರಿ. ಇದು ನನ್ನ ಬೆಡ್ರೂಮ್. ವಾವ್, ಸಿಂಪಲ್ ಯೆಟ್ ಬ್ಯೂಟಿಫುಲ್. ಅನುಷ್ಕಾ, ನನ್ನ ಫೋಟೋ ನಿನ್ನ ರೂಮ್ನಲ್ಲಿ. ಎದ್ದ ತಕ್ಷಣ ದೇವ್ರನ್ನ ನೋಡಿ ದಿನ ಚೆನ್ನಾಗಿರುತ್ತೆ ಅಂತಾರೆ. ಇನ್ ಕೆಲವರು ಎದ್ದ ತಕ್ಷಣ ನಿಮ್ಮ ರೋಲ್ ಮಾಡೆಲ್ನ ನೋಡಿ ಇಡೀ ದಿನ ಇನ್ಸ್ಪೈರಿಂಗ್ ಆಗಿರುತ್ತೆ ಅಂತಾರೆ. ನಂಗೆ ಎರಡು ನೀವೇ ಆಗಿರೋದ್ರಿಂದ ನಿಮ್ಮ ಫೋಟೋನ ನನ್ನ ರೂಮಲ್ಲಿ ಹಾಕಿದ್ದೀನಿ. ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಟು ಮೀ. ನಾನು ಅನ್ಕೊಂಡೇ ಇರ್ಲಿಲ್ಲ. ಇನ್ಫ್ಯಾಕ್ಟ್ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನಿಮ್ಮ ನೆರಳಲ್ಲೇ ಇರಬೇಕು ಅನ್ನೋ ಆಸೆ ನನಗೆ ಆಂಟಿ. ದಿನ ಇರೋಕ್ಕಾಗಲ್ಲ, ಅಟ್ಲೀಸ್ಟ್ ಈ ಫೋಟೋ ನೆರಳಾದ್ರೂ ನನ್ನ ಮೇಲೆ ಬೀಳುತ್ತೆ. ಐ ಹೋಪ್ ನಿಮ್ಮ ನೆರಳಲ್ಲಿ ಇರೋ ಅವಕಾಶ ನಂಗೆ ಸಿಗುತ್ತೆ ಅಂತ. ಇಷ್ಟರಲ್ಲೇ ಅದು ಆಗದು. ಆಂಟಿ, ಆಹಾ, ಗಾಜಿನ ಅಕ್ವೇರಿಯಮ್ಮು, ಅದ್ರೊಳಗೆ ಅಖಿಲ ಅನ್ನೋ ಮೀನು. ಈ ಗಾಜಿನ ಅಕ್ವೇರಿಯಂನ ಬೀಳಿಸ್ಬಿಟ್ರೆ ಅವಳು ಹೃದಯನು ಈ ಅಕ್ವೇರಿಯಂ ಥರಾನೇ ಒಡೆದು ಚಲ್ಲಾಪಿಲ್ಲಿಯಾಗಿ ಒಳಗಿರೋ ಮೀನು ವಿಲವಿಲ ಅಂತ ಒದ್ದಾಡಿ ಸತ್ರೆ ಆಗ ಇವಳು ನವರಂಗಿ ಮಾತುಗಳು ಹೇಗಿರುತ್ತೆ ಅಂತ ನೋಡ್ಬೇಕು. ಒಳ್ಳೆ ಆಕ್ಷನ್ ಸಿನಿಮಾ ಮಾಡ್ತೀನಿ ತಡಿ.
ಲೇ ಬಿಗ್ನಾಸಿ ದರ್ಬೇಸಿ, ಕಾಲಿಟ್ ಕಡೆಲೆಲ್ಲ ಕೇಳ್ಗಾಲ ತಪ್ಪಿದ್ದಲ್ಲ. ಕಣ್ಣೆ ನೆತ್ತಿ ಮೇಲೆ ಇಟ್ಕೊಂಡು ತಿರ್ಗಾಡ್ತಿರ್ತೀಯೇನೆ. ನಿನಗ ಅಷ್ಟೊಂದು ಮೀನ್ ತಿನ್ಬೇಕು ಅಂತ ಆಸೆ ಆಗಿದ್ರೆ ಹೊರಗಡೆ ಹೋಗಿ ತಂದು ಬೇಸ್ಕೊಂಡು ತಿನ್ಬೇಕಾಗಿತ್ತು. ಪಾಪ ಆರಾಮಾಗಿ ಆಕ್ವೇರಿಯಂ ಅಲ್ಲಿ ಓಡಾಡ್ಕೊಂಡಿದ್ದ ಕಿಲಕ್ಕನ್ನೇ ತಿನ್ಬೇಕು ಅನಿಸ್ತಾ ನಿನಗೆ? ಮೈ ಮೇಲೆ ಪ್ರಜ್ಞೆ ಇಲ್ವೇನೆ ನಿನ್ಗೆ? ಪಾಪ ಆ ಹುಡುಗಿ ಹೃದಯನು ಈ ಆಕ್ವೇರಿಯಂ ತರನೇ ಚೂರ್ ಚೂರ್ ಆಗೋಯ್ತಲ್ಲೇ. ಅದು ಅಲ್ದೆ ಆ ಮೀನ್ ಹೆಸರು ಅಖಿಲ ಅಂತೆ. ಪಾಪ ಅದಕ್ಕೆ ಎಷ್ಟು ನೋವಾಗಿರ್ಬೇಡ. ಬಂದ್ ಕಡೆ ನೆಟ್ಗಿರಕ್ಕಾಗಲ್ವಾ ನಿನ್ಗೆ? ಕಾಮಿನಿ, ಪಾರ್ವತಿ, ಒಂದ್ ಕಡೆಯಲ್ಲಿ ಮೈ ಮೇಲೆ ಜ್ಞಾನ ಇರಬೇಕು ಅಂತ ಪರಿಜ್ಞಾನ ಇರೋದು ಬೇಡ ನಿನಗೆ. ಬೆಲೆ ಬಾಳುವ ವಸ್ತು ಹಣದಿಂದ ಬೆಲೆ ಕಟ್ಟಿರೋದಲ್ಲ, ಭಾವನೆಗಳಿಂದ ಬೆಲೆ ಕಟ್ಟಿರೋದು. ಅಂಥ ಬೆಲೆ ಬಾಳೋ ಭಾವನೆನೇ ಒಡೆದು ಹಾಕ್ಬಿಟ್ಟಿಯಲ್ಲ.